ನಮಸ್ತೆ ಕರ್ನಾಟಕ. ಶ್ರೀರಾಮನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ರಾಮ ಕೇವಲ ಜಾತಿ, ಧರ್ಮ, ಮತ, ಪಂಥಗಳಿಗೆ ಸೀಮಿತವಾಗಿರದೆ ಸರ್ವತೋಮುಖವಾಗಿ ಎಲ್ಲರಿಗೂ ಗೊತ್ತಿರುವ ವ್ಯಕ್ತಿ. ಅದೆಷ್ಟೋ ವ್ಯಕ್ತಿಗಳು ರಾಮಾಯಣ, ಮಹಾಭಾರತಗಳಿಂದ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ ಎಂದು ಹೇಳಿದರೂ ಕೂಡ ಭಾಷಃ ತಪ್ಪಾಗಲಿಕ್ಕಿಲ್ಲ. ಶ್ರೀರಾಮನು ತನ್ನ ಜೀವನದ 14 ವರ್ಷವನ್ನು ಕೇವಲ ಒಂದೇ ಒಂದು ಮಾತಿಗೆ ತನ್ನ ಸಾಮ್ರಾಜ್ಯ, ತನ್ನ ಕುಟುಂಬವನ್ನು, ತನ್ನ ಸೇನಾನಿಕರನ್ನು ಬಿಟ್ಟು ಹೋಗಿ ವನವಾಸವನ್ನು ಮುಗಿಸಿ ಬರುವುದನ್ನು ನಾವು ಕಾಣಬಹುದು. ಹೀಗೆ ವನವಾಸವನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಸೀತಾಮಾತೆಯನ್ನು ಲಂಕಾಧಿಪತಿಯಾಗಿರ್ತಕ್ಕಂಥ ರಾವಣನು ಅಪಹರಿಸಿದ ಎಂಬ ಕಾರಣಕ್ಕೆ ಹಲವಾರು ರೀತಿಯ ಯುದ್ಧಗಳನ್ನು ಮಾಡಿ ಕೊನೆಗೆ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಕರೆತರಲಾಗ್ತದೆ. ತದನಂತರದಲ್ಲಿ ಅಯೋಧ್ಯೆಗೆ ಮರಳ್ತಾನೆ ರಾಮ. ಅಯೋಧ್ಯೆಗೆ ಮರಳಿದ ಬಳಿಕ ಏನಾಯಿತು ಎಂಬುದು ಸಾಕಷ್ಟು ಜನರಿಗೆ ಗೊತ್ತಿರದೇ ಇರತಕ್ಕಂಥ ಸಂಗತಿ. ಈಗಲೂ ರಾಮನ ವಂಶಸ್ಥರು ಬದುಕಿದ್ದಾರಾ? ಬದುಕಿದ್ದರೆ ಎಲ್ಲಿದ್ದಾರೆ? ಯಾವ ರೀತಿಯಾಗಿ ಬದುಕುತ್ತಿದ್ದಾರೆ ಎಂಬೆಲ್ಲ ಆಶ್ಚರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂಗತಿಯನ್ನು ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಬಂಧುಗಳೇ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ನಿಮ್ಮ ಮೆಚ್ಚುಗೆಯ ಒಂದು ಲೈಕ್ ಇರಲಿ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಬಂಧುಗಳೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀರಾಮನು ಅಯೋಧ್ಯೆಗೆ ಮರಳಿದ ಮೇಲೆ ಒಂದು ದಿನ ಒಬ್ಬ ಸನ್ಯಾಸಿ ಶ್ರೀರಾಮನ ಜೊತೆಗೆ ಮಾತನಾಡಲು ಬರುತ್ತಾನೆ. ಅದು ಒಬ್ಬಂಟಿಯಾಗಿ ಮಾತನಾಡಲು ಬರುತ್ತಾನೆ. ಶ್ರೀರಾಮನು ಆಯಿತು ಬನ್ನಿ ಎಂದು ಕರೆದುಕೊಂಡು ಹೋಗುವ ಮೊದಲು ಲಕ್ಷ್ಮಣನಿಗೆ ಕರೆದು ಹೇಳುತ್ತಾನೆ, ಯಾರನ್ನೂ ಕೂಡ ಒಳಗೆ ಬಿಡಬಾರದು. ಒಂದು ವೇಳೆ ಯಾರಾದರೂ ಬಂದರೆ ಅವರಿಗೆ ಮರಣದಂಡನೆ ವಿಧಿಸಬೇಕಾಗ್ತದೆ ಎಂಬ ಆಜ್ಞೆಯನ್ನು ಮಾಡಿ ಒಳಗೆ ತೆರಳುತ್ತಾನೆ ರಾಮ. ನಂತರ ಲಕ್ಷ್ಮಣನು ಅಣ್ಣನ ಆಜ್ಞೆಯ ಪ್ರಕಾರ ಬಾಗಿಲಿನ ಬಳಿಯಲ್ಲಿಯೇ ಇದ್ದು ನೋಡುತ್ತಿರುತ್ತಾನೆ. ಅಷ್ಟರೊಳಗೆ ಒಬ್ಬ ಋಷಿಗಳು ನಾನು ಮೊದಲು ರಾಮನನ್ನು ಮಾತನಾಡಿಸಬೇಕು ಎಂದು ಬರುತ್ತಾರೆ. ಆದರೆ ಲಕ್ಷ್ಮಣನು ಅಣ್ಣನ ಮಾತನ್ನು ಪಾಲಿಸಬೇಕಾಗ್ತದೆ, ಆದ್ದರಿಂದ ಯಾರನ್ನೂ ಒಳಗೆ ಬಿಡುವುದಿಲ್ಲ ಎನ್ನುತ್ತಾನೆ. ಆದರೆ ಋಷಿಗಳು ನೀನು ಒಳಗೆ ಬಿಡದಿದ್ದರೆ ನಾನು ಘೋರವಾಗಿರ್ತಕ್ಕಂಥ ಶಾಪವನ್ನು ಹಾಕುತ್ತೇನೆ ಎನ್ನುತ್ತಾನೆ. ಇದನ್ನು ಕೇಳಿದ ಲಕ್ಷ್ಮಣನು ತನ್ನ ಅಣ್ಣನ ಮೇಲಿನ ಪ್ರೀತಿಗೆ ನನಗೆ ಏನೇ ಆದರೂ ಪರವಾಗಿಲ್ಲ, ಅಣ್ಣನಿಗೆ ಏನೂ ಕೂಡ ಆಗಬಾರದು ಎಂದು ಭಾವಿಸಿ ಅಣ್ಣನ ಆಜ್ಞೆಯನ್ನು ತಾನೇ ಮೀರುತ್ತಾನೆ. ನಂತರ ಲಕ್ಷ್ಮಣನು ಒಳಗಡೆ ಹೋಗಿ ರಾಮನಿಗೆ ಅಣ್ಣ ಋಷಿಮುನಿಗಳು ಬಂದಿದ್ದಾರೆ ಎಂಬ ವಿಚಾರವನ್ನು ತಿಳಿಸುತ್ತಾನೆ. ಇದನ್ನು ನೋಡಿದ ರಾಮನಿಗೆ ಬಹಳ ದುಃಖಿತನಾಗುತ್ತಾನೆ. ತನ್ನ ಆಜ್ಞೆಯನ್ನು ಮೀರಿದ ತಮ್ಮನಾದ ಲಕ್ಷ್ಮಣನಿಗೆ ಮರಣದಂಡನೆಯನ್ನು ಕೊಡಲು ರಾಮನ ಮನಸ್ಸು ಒಪ್ಪುವುದಿಲ್ಲ. ಆದರೆ ಲಕ್ಷ್ಮಣನಿಗೆ ಗಡೀಪಾರು ಮಾಡುತ್ತಾನೆ ರಾಮ. ನಂತರ ಲಕ್ಷ್ಮಣ ಅಣ್ಣನನ್ನು ಬಿಟ್ಟು ಬದುಕುವುದು ಅಸಾಧ್ಯವಾಗಿರ್ತಕ್ಕಂಥ ಮಾತಾಗಿತ್ತು. ಕೊನೆಗೆ ಈ ಭೂಮಿಯನ್ನು ಬಿಟ್ಟು ಹೋಗಲು ನಿರ್ಧರಿಸುತ್ತಾನೆ ಲಕ್ಷ್ಮಣ. ಇದನ್ನು ಕೇಳಿದ ರಾಮ ದುಃಖಿತನಾಗಿ ತನಗೂ ಕೂಡ ತನ್ನ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣನ ಬಿಟ್ಟು ಬದುಕುವುದು ಅಸಾಧ್ಯವಾಗಿರ್ತಕ್ಕಂಥ ಸಂಗತಿಯಾಗಿತ್ತು. ಕೊನೆಗೆ ತಾನೂ ಕೂಡ ಲಕ್ಷ್ಮಣನಿರುವ ಕಡೆ ಹೊರಡಲು ಸಿದ್ಧನಾಗ್ತಾನೆ. ನಿಮಗೆ ತಿಳಿದಿರುವ ಹಾಗೆ ರಾಮನಿಗೆ ಲವ, ಕುಶ ಎಂಬ ಮಕ್ಕಳು ಇರುತ್ತಾರೆ. ಮುಂದೆ ಅವರು ಆಳ್ವಿಕೆ ಮಾಡುತ್ತಾರೆ. ಮುಂದೆ ಲವ ಭವ್ಯವಾದ ತನಗೆ ಸಿಕ್ಕ ಜಾಗದಲ್ಲಿ ತನ್ನ ಹೆಸರಿನಿಂದಲೇ ಲವಪುರ ಎಂಬ ನಗರವನ್ನು ನಿರ್ಮಿಸುತ್ತಾನೆ. ಆದರೆ ಈ ನಗರವು ಈಗ ಪಾಕಿಸ್ತಾನದಲ್ಲಿದೆ. ಇದನ್ನು ಈಗ ಪ್ರಸ್ತುತ ಲಾಹೋರ್ ಎಂದು ಕರೆಯಲಾಗ್ತದೆ. ಸೂಕ್ತವಾದ ದಾಖಲಾತಿಗಳು ಸಿಕ್ಕರೆ ಈಗ ಆ ನಗರವನ್ನು ವಶಪಡಿಸಿಕೊಳ್ಳಬಹುದು. ನೀವೇನಂತೀರಾ ಕಾಮೆಂಟಲ್ಲಿ ತಿಳಿಸಿ. ತದನಂತರದಲ್ಲಿ ಲವ ಒಂದಿಷ್ಟು ವರ್ಷಗಳ ಕಾಲ ಆ ನಗರವನ್ನು ಆಳ್ವಿಕೆ ಮಾಡುತ್ತಾನೆ. ಹೀಗೆ ಮುಂದೊಂದು ದಿನ ಲವನ ವಂಶಸ್ಥರು ಅಲ್ಲಿಂದ ರಾಜಸ್ಥಾನಕ್ಕೆ ತೆರಳುತ್ತಾರೆ. ಅಲ್ಲಿ ತಮ್ಮ ರಾಜ್ಯವನ್ನು ಆಳಲು ಪ್ರಾರಂಭಿಸ್ತಾರೆ. ಪ್ರಸ್ತುತ ಈಗ ಒಬ್ಬರು ಪಾರ್ಲಿಮೆಂಟ್ನ ಸದಸ್ಯರಾಗಿದ್ದಾರೆ. ಇವರನ್ನೇ ರಾಮನ ವಂಶಸ್ಥರೆಂದು ಹೇಳಲಾಗ್ತದೆ. ಇದಾಗಿತ್ತು ರಾಮನ ವಂಶಸ್ಥರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನ. ಇಂತಹ ಆಸಕ್ತಿಭರಿತವಾಗಿರತಕ್ಕಂಥ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಮಿತ್ರರಿಗೆ ವಿಡಿಯೋನ ಫಾರ್ವರ್ಡ್ ಮಾಡಿ ಅಂತೇಳಿ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ ಕರ್ನಾಟಕ.